ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗೈಸ್, ಇವತ್ತು ಚಪಾತಿ ಮಾಡೋಣ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಒಂದು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ಹಾಗೆ ನಮ್ಮ ವ್ಲಾಗ್ನ ಶುರು ಮಾಡೋಣ ಅಂತ ಇದ್ದೀನಿ. ಮೊದಲನೇದಾಗಿ ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಹಾಕಿದ್ದೀನಿ ಆಯಿಲ್ನ. ಈಗ ನಾನು ಪಕ್ಕದಲ್ಲಿ ಚಪಾತಿ ಮಾಡಿಟ್ಕೊಂಡಿದ್ದೆ, ಅದನ್ನು ಪಕ್ಕದಲ್ಲಿ ಹಾಕಿ ಚಪಾತಿ ಮತ್ತು ಪಲ್ಯ ಎರಡು ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಆಯಿಲ್ ಹಾಕಿದ ನಂತರ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಆದಮೇಲೆ ಕಡಲೆಬೇಳೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಅದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೇ ಫ್ಲೇವರು ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ರೈಟ್. ಯಾಕಂದರೆ ಫ್ಲೇವರೇ ಚೇಂಜ್ ಮಾಡುತ್ತೆ. ಅದಾದಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಪಕ್ಕದಲ್ಲಿ ಬೆಂಡೆಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದು ಗಮ್ ಗಮ್ ಥರ ಅದು ಬರಬಾರ್ದು ಅನ್ನೋದಕ್ಕೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ಆ ಗಮ್ ಗಮ್ ಅನ್ನೋದು ಬರೋದಿಲ್ಲ. ಆಮೇಲೆ ಅರ್ಶಿನದ ಪೌಡ್ರ್ ಹಾಕ್ತೆ, ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ, ಅದೊಂದು ಕ್ಲಿಪ್ ಇಲ್ಲ. ಆಮೇಲೆ ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಇದಾಗಿತ್ತು ನೋಡಿ ನನ್ನ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ರೆಡಿನೇ ಆಗೋಯಿತು. ಹೊಟ್ಟೆ ಹಸಿತಾ ಇತ್ತಲ್ಲ, ಬೇಗ ಬೇಗ ಪಟ್ಟ ಪಟ್ಟ ಅಂತ ಮಾಡಿಟ್ಬಿಟ್ಟೆ. ಆಮೇಲೆ ಮಧ್ಯದಲ್ಲಿ ಬೇಕೇ ಬೇಕಲ್ಲ ಕಾಫಿ ಕುಡ್ಕೊಂಡು ಮುಂದಿನ ಕೆಲಸ ಶುರು ಮಾಡೋಣ ಅಂದ್ಬಿಟ್ಟೆಲ್ಲ ಅಮ್ಮ ನಾನು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ಹಂಗೆ ಊರಿಂದ ಅಮ್ಮ ನಾಟಿ ತುಪ್ಪ ಕೊಟ್ಕೊಳ್ಸಿದ್ರು, ಅದನ್ನು ಸ್ವಲ್ಪ ಮೆಲ್ಟ್ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ನನ್ನ ಮಗನಿಗೋಸ್ಕರ ಸಪ್ರೇಟಾಗಿ ಒಂದು ಚಪಾತಿ ಎತ್ತಿಟ್ಟಿದ್ದೆ, ಫೋಲ್ಡ್ ಮಾಡಿ ಇಟ್ಟಿದ್ನಲ್ವ ಅವನಿಗೆ. ಇನ್ನೇನು ಹಂಗೆ ತಿನ್ನಿಸ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ದೆ, ಸ್ಕೂಲಿಗೆ ಹೋದ. ಆಮೇಲೆ ಆನ್ಲೈನಲ್ಲಿ ಏನೋ ಒಂದು ಆರ್ಡ್ರ್ ಬುಕ್ ಮಾಡಿದೆ, ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಏನು ಬುಕ್ ಮಾಡಿದೆ ಅಂತ. ಆಮೇಲೆ ಬಂತು ಎಲ್ಲ ಐಟಮ್ಸು. ಹಸ್ಬೆಂಡು ಚಾನು ಸ್ಕೂಲಿಂದ ಮುಗಿಸ್ಕೊಂಡು ಅವನಿಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟಲ್ಲಿದ್ದಾಗ ತುಂಬ ಕಲ್ಲಂಗಡಿ ಹಣ್ಣು ತಿಂದಿದ್ದೆ. ಇವತ್ತಿಗೂ ಅವನಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ. ನಮ್ಮನ್ನೇ ಮೀರಿಸ್ತಾನೆ ಕಲ್ಲಂಗಡಿ ಹಣ್ಣು ತಿನ್ನೋದ್ರಲ್ಲಿ, ಅಷ್ಟು ಇಷ್ಟ ಅವನಿಗೆ. ಸಣ್ಣಗೆ ಕಟ್ ಮಾಡಿಕೊಡ್ಬೇಕು, ಬೀಜ ಎಲ್ಲ ತೆಗೆದ್ಬಿಟ್ಟು ಕೊಟ್ಟರೆ ಚೆನ್ನಾಗಿ, ಅಷ್ಟು ಫೇವ್ರೆಟ್ ಅವನಿಗೆ. ತಿಂದಾದ್ಮೇಲೆ ನಮ್ಮ ತಮ್ಮ ಬಂದ, ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಾನೆ. ಮನೆ ಹತ್ರ ಇನ್ನೇನು ಕೆಲಸ ಅವನಿಗೆ, ಸ್ಕೂಲ್ ಮುಗಿಸ್ಕೊಂಡು ಬಂದು ಕ್ರಿಕೆಟ್. ಯಾರೂ ಬಂದಿಲ್ಲ ಅಂತ ಅಂದರೆ ಪಾಪ ಒಬ್ಬನೇ ಕೂತ್ಕೊಂಡು ಮನೆಯಲ್ಲೇ ಟಿ ವಿ ನೋಡ್ಕೊಂಡು ಕೂತಿರ್ತಾನೆ. ಇಲ್ಲ ಅಂದರೆ ಎಲ್ಲ ಹಸ್ಬೆಂಡು, ಅವ್ರಿಗೆ 5 o'clock ಲಾಗೌಟ್ ಆಗುತ್ತೆ, ಎದ್ದೋಗಿ ಈಗ ನನ್ನ ತಮ್ಮನೇ ಇದನ್ನು ಆನ್ಲೈನಿಂದ ಪಾರ್ಸಲ್ ಬಂತಲ್ಲ ನೋಡಿ, ಈ ಒಂದು ಮ್ಯಾಕ್ಸಿ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದೆ. ನಾನು ಆಲ್ರೆಡಿ ಒಂದಿತ್ತು ನನ್ನ ಹತ್ರ ತೊಗೊಂಡಿದ್ದೆ. ನನ್ನ ಫ್ರೆಂಡ್ ಮನೆಗೆ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಚೆನ್ನಾಗಿದೆ ಅಂತ ಹೇಳೋದಲ್ಲ, ಪಾಪ ಆಸೆ ಪಟ್ಲು ಅಂತ ನಾನೊಂದು ಕೊಟ್ಬಿಟ್ಟೆ ಅವಳಿಗೆ. ಮತ್ತೆ ಬುಕ್ ಮಾಡಿಕೊಂಡೆ, ಅದು ಬೇರೆ ಕಲರಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಬ್ಲ್ಯಾಕ್ ಕಲರ್ ಬುಕ್ ಮಾಡಿದೆ. ಇದು ನೋಡಿದ್ರೆ ಅದು ಈಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆರೆಂಜ್, ಈ ಕಲರ್ ಬಂದುಬಿಟ್ಟಿದೆ. ಓಕೆ, ಏನು ಮಾಡೋಂಗಿಲ್ಲ, ಓಕೆ ಇದು ಚೆನ್ನಾಗಿದೆ ಈ ಕಲರು ಅಂದ್ಬಿಟ್ಟು ಇಟ್ಕೊಂಡೆ. ಕಾಫಿ ಮಾಡೋಣ ಅಂತ ಬಂದೆ. ಸೊ ಏನಾದರೂ ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ಏನು ಮಾಡೋದು, ತಿನ್ನೋ ಹಾಗಿಲ್ಲ. ತಿನ್ಬೋದು ಬಟ್ ಲಿಮಿಟ್. ಈಗ ಕಾಫಿ ಮಾಡೋಣ ಅಂತ ಬಂದಿದ್ದೀನಿ.